ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಲೋಕ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ಮಾಸ್ಟರ್ ಮೈಂಡ್ ಅಧೀಕ್ಷಕ ತಮ್ಮಣ್ಣ ಅನ್ನೋದು ಗೊತ್ತಾಗಿದೆ. ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಲೋಕ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನ ಮಾಸ್ಟರ್ ಮೈಂಡ್ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಅನ್ನೋದು ಗೊತ್ತಾಗ್ತಾ ಇದೆ. ಅಬಕಾರಿ ಡಿಸಿಗೆ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಬಲಗೈ ಬಂಟನಾಗಿರ್ತಾನೆ. ಲೈಸೆನ್ಸ್ ನೀಡೋದಕ್ಕೆ ಹಣದ ಡೀಲ್ ಮಾತಾಡಿರ್ತಾನೆ ತಮ್ಮಣ್ಣ. ಹಣದ ಚೀಲವನ್ನ ಸಿಬ್ಬಂದಿ ಲಕ್ಕಪ್ಪಾಗೆ ನೀಡಿರ್ತಾನೆ ತಮ್ಮಣ್ಣನನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ವಿಷಯಗಳು ಕೂಡ ಗೊತ್ತಾಗ್ತಾ ಇದೆ. ಈ ಒಂದು ಕೇಸ್ನ ಮಾಸ್ಟರ್ ಮೈಂಡ್ ಈತ ಅಂದ್ರೆ ಅಧೀಕ್ಷಕ ತಮ್ಮಣ್ಣನೇ ಈ ಒಂದು ಕೇಸ್ನ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ. ಅಬಕಾರಿ ಡಿಸಿಗೆ ಈ ಅಧೀಕ್ಷಕ ತಮ್ಮಣ್ಣ ಬಲಗೈ ಬಂಟನಾಗಿರ್ತಾನೆ. ಲೈಸೆನ್ಸ್ ನೀಡೋದಕ್ಕೆ ಹಣದ ಡೀಲ್ ಮಾತಾಡಿರ್ತಾನೆ ತಮ್ಮಣ್ಣ. ಇನ್ನು ಹಣದ ಚೀಲವನ್ನ ಸಿಬ್ಬಂದಿ ಲಕ್ಕಪ್ಪಾಗೆ ನೀಡ್ತಾನೆ. ತಮ್ಮಣ್ಣನನ್ನ ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಪೊಲೀಸರು. ಡಿಸಿ ಜಗದೀಶ್ ಸೂಚನೆಯಂತೆ ತಮ್ಮಣ್ಣ ಡೀಲಿಂಗ್ ಮಾಡ್ತಾ ಇರ್ತಾನೆ. ಅಂದ್ರೆ ದೂರುದಾರರಿಂದ ಹಣವನ್ನ ಪಡೆದುಕೊಂಡಿರ್ತಾರೆ ಸೂಪರಿಂಟೆಂಡೆಂಟ್ ಹಾಗೂ ಡಿಸಿ. ಬಳಿಕ ಹಣದ ಚೀಲವನ್ನ ಸಿಬ್ಬಂದಿ ಲಕ್ಕಪ್ಪಾಗೆ ನೀಡ್ತಾನೆ ತಮ್ಮಣ್ಣ. ಕಾರ್ನಲ್ಲಿ ಇಡುವಂತ ಆತನಿಗೆ ದುಡ್ಡನ್ನ ಹಣದ ಚೀಲವನ್ನ ಕೊಡ್ತಾನೆ. ಆದರೆ ಇದು ಯಾವ ದುಡ್ಡು, ಇದು ಲಂಚದ ದುಡ್ಡ, ಏನು ಎತ್ತ ಅಂತ ಆ ಲಕ್ಕಪ್ಪಂಗೆ ಗೊತ್ತಿರೋದಿಲ್ಲ. ಏನೋ ಒಂದು ದುಡ್ಡು ಅಂತ ತಗೊಂಡು ಹೋಗಿ ಸಾಹೇಬ್ರು ಹೇಳಿದ್ದಾರೆ ಅಂತ ಕಾರಲ್ಲಿ ಇಡ್ತಾನೆ. ಇನ್ನು ಈ ಲಕ್ಕಪ್ಪ ಕಾರಿಗೆ ಹಣ ಇಡ್ತಾನಾ ಇಲ್ವಾ ಅಂತ ಬಿಲ್ಡಿಂಗ್ ಮೇಲಿಂದ ತಮ್ಮಣ್ಣ ನೋಡ್ತಿರ್ತಾನೆ. ಈ ವೇಳೆ ದೂರುದಾರನ ಮಾಹಿತಿಯಂತೆ ಲಕ್ಕಪ್ಪನನ್ನ ಹಿಡಿತಾರೆ ಲೋಕಾಯುಕ್ತ ಪೊಲೀಸರು. ಇದನ್ನ ನೋಡಿ ತಮ್ಮಣ್ಣ ಆ ಬಿಲ್ಡಿಂಗ್ ಮೇಲಿಂದ ಏನು ನೋಡ್ತಾ ಇರ್ತಾನೆ ಅಲ್ಲಿಂದ ಮೆಲ್ಲಗೆ ಎಸ್ಕೇಪ್ ಆಗಿರ್ತಾನೆ. ಇಡೀ ಅಬಕಾರಿ ಭವನ ಹುಡುಕಿದ್ರು ಕೂಡ ಆತ ಎಲ್ಲೂ ಕೂಡ ಸಿಗೋದಿಲ್ಲ. ಕೊನೆಗೆ ಮೆಟ್ರೋ ಮೂಲಕ ಮಲ್ಲೇಶ್ವರಂ ತಲುಪಿದ್ದಾನೆ ಎನ್ನುವಂಥ ಮಾಹಿತಿ ಗೊತ್ತಾಗುತ್ತೆ. ತಕ್ಷಣ ತಮ್ಮಣ್ಣ ಇದ್ದ ಜಾಗವನ್ನು ಪತ್ತೆ ಹಚ್ಚಿ ಆತನನ್ನು ಹಿಡಿತಾರೆ ಪೊಲೀಸರು. ಇನ್ನು ಪೊಲೀಸರು ಬಂದು ಹಿಡಿಯುವಂಥ ವೇಳೆ ಈತ ನಾನು ಸಿದ್ದರಾಮಯ್ಯ ಅವರ ಅಳಿಯ ಅಂತ ಬಿಲ್ಡಪ್ ಕೂಡ ಕೊಟ್ಟಿರ್ತಾನೆ. ಸಿದ್ದರಾಮಯ್ಯಗೆ ನಾನು ಫೋನ್ ಮಾಡ್ತೀನಿ ಅಂತ ಬಿಲ್ಡಪ್ ಕೊಡ್ತಾನೆ. ಅದೆಲ್ಲ ನಡೆಯಲ್ಲ ಅಂತ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಎಳ್ಕೊಂಡು ಹೋಗ್ತಾರೆ ಕಚೇರಿಗೆ. ಇದೀಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಒಂದು ವಿಚಾರ ಏನಿತ್ತು, ಈ ಲಂಚಾವತಾರದ ವಿಷಯ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಒಂದು ಲೈಸೆನ್ಸ್ಗಾಗಿ ಇಷ್ಟೊಂದು ದೊಡ್ಡ ಅಮೌಂಟ್ ಲಂಚವನ್ನು ಇವರು ಕೇಳಿರ್ತಾರೆ. ಹೀಗಾಗಿ ಲಕ್ಷ್ಮೀನಾರಾಯಣ ಅನ್ನುವಂಥ ಒಬ್ಬರು ದೂರುದಾರರು ಅಥವಾ ಅವರೇ ಒಂದು ಬಾರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಅವರ ಬಳಿ ಇವರು ಲಕ್ಷ ಹಣವನ್ನು ಲಂಚವಾಗಿ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ. ಅಂದರೆ ಇವ್ರನ್ನ ಸಿಕ್ಕಾಕ್ಸ್ಬೇಕು ಅಂತಲೇ ಏನು ಬಾರ್ ಲೈಸೆನ್ಸ್ಗೋಸ್ಕರ ಹೋಗಿರ್ತಾರೆ ಲಕ್ಷ್ಮೀನಾರಾಯಣ ಅವರು ಈ ಒಂದು ಹಣದ ಮೇಲೆ ರಾಸಾಯನಿಕವನ್ನು ಸಿಂಪಡಿಸ್ಕೊಂಡು ತಗೊಂಡು ಹೋಗಿರ್ತಾರೆ. ಆ ಹಣವನ್ನು ಮುಟ್ಟಿದಾಗ ಇವರ ಕೈಗಳೆಲ್ಲ ರೆಡ್ ಆಗುತ್ತೆ. ಹೀಗಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ.